ಇನ್ನು ಕೋಟೆನಾಡು ಚಿತ್ರದುರ್ಗದಲ್ಲೂ ಕೂಡ ಧರ್ಮದಂಗಲ್ನ ವಿಚಾರ ಸದ್ದು ಮಾಡ್ತಾ ಇದೆ. ಮುಖ್ಯವಾಗಿ ಹಿಂದೂ ದೇವರ ಶಿಲಾಶಾಸನವಿರುವಂತಹ ಭೂಮಿಗೆ ವಕ್ಫ್ ಕೊಕ್ಕೆ ಹಾಕಿದೆಯಂತೆ. ವಕ್ಫ್ ಬೋರ್ಡ್ ವಿರುದ್ಧ ಜಮೀನು ಕಬಳಿಕೆ ಯತ್ನ ಆರೋಪ ಕೇಳಿ ಬಂದಿದೆ. ಕೃಷ್ಣದೇವರಾಯನ ಸಾಮಂತ ಅರಸನೋರ್ವ ಬಳವಳಿಯಾಗಿ ನೀಡಿದಂತಹ ಜಮೀನನ್ನು ವಕ್ಫ್ ಬೋರ್ಡ್ ಕಬಳಿಸಲು ಯತ್ನ ಮಾಡಿರುವಂತಹ ಆರೋಪ ಇದು. ವಿಜಯನಗರದ ಅರಸ ಶ್ರೀಕೃಷ್ಣ ದೇವರಾಯ ಸಾಮಂತ ಅರಸರೊಬ್ಬರಿಗೆ ವಿಚಿತ್ರ ರೋಗ ಕಾಡ್ತಾ ಇತ್ತಂತೆ. ಆಗ ಚಿತ್ರದುರ್ಗದ ಶಕ್ತಿ ದೇವತೆ ಏಕನಾಥೇಶ್ವರಿಗೆ ಧಾವಿಸಿದಂತಹ ರಾಜನ ರೋಗ ನಿರ್ಮೂಲನೆ ಆಗುತ್ತೆ. ಪರಿಣಾಮ ಇಲ್ಲೊಂದು ಶಿಲಾಶಾಸನವನ್ನು ಕೆತ್ತಿಸಿ ಈ ಜಾಗವನ್ನು ಏಕನಾಥೇಶ್ವರಿಗೆ ಬಳುವಳಿಯಾಗಿ ನೀಡ್ತಾರೆ ಎನ್ನುವಂತಹ ಇತಿಹಾಸವಿದೆ. ಅದರಿಂದ ಈವರೆಗೂ ಕೂಡ ಮುಜರಾಯಿ ಇಲಾಖೆ ಅಧೀನದಲ್ಲಿದ್ದಂತಹ ಏಕನಾಥೇಶ್ವರಿಯ ಶಾಸನ ಇತ್ತೀಚೆಗೆ ವಿನಾಶದ ಅಂಚಿಗೆ ತಲುಪಿತ್ತು. ದಿಢೀರಂಥೇಳಿ ಶಾಸನದ ಮುಂದೆಯೇ ಕಿಡಿಗೇಡಿಗಳು ಅಕ್ರಮವಾಗಿ ಕಟ್ಟಡ ನಿರ್ಮಾಣ ಮಾಡ್ತಿದ್ದಾರೆ. ಈ ಅಕ್ರಮದ ವಿರುದ್ಧ ಸತತ 3 ವರ್ಷಗಳಿಂದ ಹೋರಾಟ ನಡೆಸುತ್ತಿದ್ದಂತಹ ಹಿಂದೂಪರ ಹೋರಾಟಗಾರರು ಜಿಲ್ಲಾಡಳಿತದ ವಿರುದ್ಧ ಈಗ ಆಕ್ರೋಶ ಹೊರಹಾಕ್ತಿದ್ದಾರೆ. ಹಾಗಾಗಿ ಈ ಹೋರಾಟಕ್ಕೆ ಮಣಿದಂತಹ ನಗರಸಭೆಯ ಅಧಿಕಾರಿಗಳು ಶಾಸನದ ಮುಂಭಾಗದ ಕಟ್ಟಡವನ್ನು ತೆರವುಗೊಳಿಸಿದ್ದಾರೆ. ಆದರೆ ಈ ವಿಚಾರ ಒಳಗೊಳಗೆ 2 ಧರ್ಮಗಳ ಮಧ್ಯೆ ಒಂದು ದೊಡ್ಡ ವಿವಾದವನ್ನೇ ಸೃಷ್ಟಿಸಿದಂತೆ ಕಾಣಿಸ್ತಾ ಇದೆ. ಚಿತ್ರದುರ್ಗ ನಗರಸಭೆ ವ್ಯಾಪ್ತಿಗೆ ಒಳಪಡ್ತಕ್ಕಂಥ ಚೋಳಗುಡ್ಡ ಸಮೀಪ ಅಕ್ಸಂಕಲ್ ರಸ್ತೆಯ ಪಕ್ಕದಲ್ಲೇ ಒಂದು ಏಕನಾಥೇಶ್ವರಿ ಅಮ್ಮನವರ 106 ವರ್ಷಗಳ ಇತಿಹಾಸವುಳ್ಳ ಶಿಲಾಶಾಸನವಿದೆ. ಈ ಶಿಲಾಶಾಸನಕ್ಕೆ ಅಡ್ಡಲಾಗಿ ಒಂದು 3 ವರ್ಷಗಳ ಕೆಳಗೆ ಏನು ಯಾರೋ ಕಿಡಿಗೇಡಿಗಳು ಕಾಮಗಾರಿ ಮಾಡಿರ್ತಾರೆ, ಮುಚ್ಚತಕ್ಕಂಥ ಕೆಲಸ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಭಕ್ತಾದಿಗಳು ಹಿಂದೂ ಸಂಘಟನೆ ಒಟ್ಟಿಗೆ ಸೇರಿ ನಗರಸಭೆಗೆ ಒಂದು ಮನವಿ ಸಲ್ಲಿಸಿರ್ತೀವಿ, ಅದನ್ನು ತೆರವುಗೊಳಿಸಬೇಕು ಅಂತೇಳಿ. ಆದರೆ ಕಾಮಗಾರಿ ಸ್ಥಗಿತಗೊಂಡಿರುತ್ತೆ, ತೆರವುಗೊಳಿಸೋ ಕಾರ್ಯ ಆಗಿರಲ್ಲ. ನಿರಂತರ ಹೋರಾಟದ ಮೂಲಕ, ಕಾನೂನು ಹೋರಾಟದ ಮೂಲಕ ಕೆಲವು ದಿನಗಳ ಕೆಳಗೆ ಅದನ್ನು ತೆರವುಗೊಳಿಸೋ ಕಾರ್ಯ ಆಗಿದೆ. ಚಿತ್ರದುರ್ಗ ನಗರದ ಶ್ರೀ ಏಕನಾಥೇಶ್ವರಿ ಅಮ್ಮನವರ ಬಳುವಳಿಯಾಗಿ ಕೊಟ್ಟಿರ್ತಕ್ಕಂಥ ಸಾಮಂತ ರಾಜ ಶ್ರೀಕೃಷ್ಣ ದೇವರ ಅಧೀನದಲ್ಲಿರತಕ್ಕಂಥ ಒಬ್ಬ ಸಾಮಂತ ರಾಜ ಚಿತ್ರದುರ್ಗ ನಗರ ದೇವತೆ ಆದ ಏಕನಾಥೇಶ್ವರಿ ಅಮ್ಮನವರಿಗೆ ಅವರೊಬ್ಬ ರೋಗ ಪೀಡಿತರಾಗಿರ್ತಾರೆ. ಆ ಸಮಯದಲ್ಲಿ ಏಕನಾಥೇಶ್ವರಿಯಾಗಿ ಬಳವಳಿಯಾಗಿ ತನ್ನ ಕಾಯಿಲೆಯನ್ನು ವಾಸಿ ಮಾಡಿರ್ತಾ ಇದ್ದಾರೆ ಅಂತೇಳಿ ಒಂದು ಉದಾರ ಮನಸ್ಸಿಂದ ಆ ಜಾಗನ